ಭದ್ರತೆಗೆ ತೊಂದರೆ ಆಗಿ ಕೊಡುವುದಿಲ್ಲ. ದಯಮಾಡಿ ತಾವು ಧೈರ್ಯವಾಗಿರ್ಬೋದು. ಇನ್ನೊಂದು ಮೇಡಮ್, ನಿಮ್ಮಿಂದ ಒಂದು ಅರ್ಜಿ ಹೋಗಬೇಕು. ನೀರು ಬೇಕೇ ಬೇಕು ರೈತರಿಗೆ. ನೀರು ಬಿಡೋ ಗಂಟ ಈ ರೈತರು ಬಂದಿರೋರು ಎದ್ದೋಗೋದಿಲ್ಲ. ಅದು 10 ದಿವಸ ಆಗಿದೆ, 15 ದಿವಸ ಆಗಿದೆ. ಅದು ನಾವು ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀವಿ. ದಯಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೆ ನೀರು ಬಿಟ್ಟೇ ಬಿಡ್ತಾರೆ. ಇಲ್ಲಿ ಭಾರಿ ಚಿತ್ರಗಳೇ ನಡೀತದೆ. ಈಗ ಆಲ್ರೆಡಿ ನಾವೆಲ್ಲ ತಿಳ್ಕೊಂಡಿರೋದು ಏನಂದ್ರೆ 49 TMC ನೀರು ಶೇಖರಣೆ ಆಗ್ತಾ ಇದೆ ಅಂತ. ಈಗ ನಮ್ದು ಇರೋದು 130.28 ಕಿಲೋಮೀಟರ್ ವ್ಯಾಪ್ತಿಲಿ ನೀರು ನಿಂತ್ಕೊಳ್ಳೋದು. ಅದರಲ್ಲಿ 6.5 ಕಿಲೋಮೀಟರ್ ವ್ಯಾಪ್ತಿಲಿ ಈಗ ಅಲ್ಲಿ ನೀರು ನಿಂತ್ಕೊಳ್ದಂಗೆ ಅದನ್ನ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಅದರಿಂದ 3 TMC ನೀರು ಕಮ್ಮಿ ಆಗೈತೆ. ಇದನ್ನು ನಾವು ಯೋಚನೆ ಮಾಡಬೇಕು. ನಾವು ಬಂದು ಕೂತಿರೋದು ಇದು ತಾತ್ಕಾಲಿಕ ಬೆಳೆಗೆ ನೀರು. ಈಗ ಬಿಡ್ತಾರೆ, ಕೊಟ್ರೆ ನಮ್ಮನ್ನ ಆಯ್ಸ್ಕೊಂಡು ಕಬ್ಬು ಕಳ್ಕೊಳ್ತೀವಿ, ಇಲ್ಲ ಭತ್ತ ಬೆಳ್ಕೊಳ್ತೀವಿ, ಇಷ್ಟೇ. ಆದ್ರೆ ಇವತ್ತು ನಮ್ಮ KRS ನೇ ಉಳಿಸುವಂತ ಸ್ಥಿತಿ ನಾವು ಬಂದೈತೆ. ಅದಕ್ಕೆ ಒಳ್ಳೆ ಧನ್ಯವಾದಗಳು ಮೇಡಮ್. ಮಾಹಿತಿ ಬೇಕೇ ಬೇಕು, ಸುಮ್ಮನೆ ಬರೋದಂತಲ್ಲ. ಏನಾಗಿದೆ, ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದರೆ ನೀವು ರೈತರುಗಳು ಬೆಳೆಗಳು ಹಾಕ್ಬೇಕಾದ್ರೆ ಮಳೆ ನೋಡ್ಕೊಂಡು ಓಕೆ. ಏನಾಗ್ಬಿಟ್ಟಿದೆ, ನಾವು ಕಬ್ಬು ಅದು 12 ತಿಂಗಳು ಬೆಳೆ, ಅದು ಕುಳೆ ಬೆಳೆ ಬೆಳೆದಿರ್ತೀವಿ. ಅದು ಸುಮಾರು ಎಷ್ಟೋ ಪರ್ಸೆಂಟೇಜ್. ಭತ್ತ ಅದು ಬಂದ್ಬಿಡುತ್ತೆ, ಅದು ಆಗುತ್ತೆ. ಕಾಳುಗಳು ಅವಾಗ ಅದನ್ನ ಹೇಳಿ ಮುಖ್ಯ. ಈಗೇನಾಗ್ಬಿಟ್ಟಿದೆ ಅಮ್ಮ ಇಲ್ಲಿ ಪರಿಸ್ಥಿತಿ. ನೀವು ಯಾಕಂದ್ರೆ ಇವರ ಜವಾಬ್ದಾರಿ ಜಿಲ್ಲೆ SP ಆಗಿದೆ. ಇವತ್ತು ರೈತರಿಗೆ ಎಷ್ಟು ಸಂಕಷ್ಟಗಳಿದೆ ಅಂತ ಎಲ್ಲ ಗೊತ್ತಿರೋ ವಿಚಾರ. ಇವತ್ತೇನಾಗ್ಬಿಟ್ಟಿದೆ ಅಮ್ಮ, ಈಗ ಇದು ಇವತ್ತೇ ನೀರು ಬಿಡ್ತಾ ಇಲ್ಲ. ಎಲ್ಲದಕ್ಕೂ ನಾವು ಕೇಳ್ಕೊಂಡೇ ಇರಬೇಕು ಅಂತ ನೀವು ಅದಕ್ಕೆ ಒಬ್ಬ ಮುಖ್ಯಸ್ಥರಿದ್ದೀರಿ. ಹಿಂದೆ ಒಂದು ಸುಮಾರು 5-6 ವರ್ಷ 10-12 ವರ್ಷ ನೀರು ಬಿಟ್ಟಣೆ ಬಂದಿದ್ದಾರೆ. 70 ಅಡಿ ಇದ್ದಾಗೂ ನೀರು ಬಿಟ್ಟಿದ್ದಾರೆ. ನಾವು ಪುಟಣೆಯವರು ಇದ್ದಾರೆ, ನನಗೆ ಗೊತ್ತಿದೆ ಮಾಹಿತಿ. ಮತ್ತೆ ಕಾನೂನಲ್ಲೇ ಇದೆ, ಅದೆಲ್ಲೋ ಪೇಪರ್ ಎಲ್ಲೋ ಸಿಗ್ತಾ ಇಲ್ಲ. ನೆನ್ನೆ ಹುಡುಕ್ತಾ ಇದ್ದೀವಿ. ನಾವು ಕೇಳ್ಬೇಕು, ಇದೇನು 10 ಕರೆದು ಔತಣ ಮಾಡ್ಬೇಕಮ್ಮ. ಆ ನೀರು ಬಚ್ಚಿದ್ರೆ ಹರ್ಕೊಂಡು ಹೋಗ್ತಾ ಇರ್ಬೇಕು, ಬಿಡ್ತಾ ಇರ್ಬೇಕು ರೈತರು. ನಾವು ಯಾರು ಕೇಳ್ಕೊಳ್ಳೋದಮ್ಮ? ಒಂದ್ ಕಡೆ ಶ್ರೀರಂಗಪಟ್ಟಣ ತಾಲೂಕಲ್ಲಮ್ಮ ಎಲ್ಲ ಹೋಗಿದೆ. ದಯವಿಟ್ಟು ಅಮ್ಮ, ತಾವು ಕೂಡ ನೀವು SP ಅವರು ಅಂತ ನೀವು ನಮ್ಮ ಕುಟುಂಬ ಸದಸ್ಯರಾಗಿ ಸುಮ್ಮನೆ ಬಂದೆ ನೋಡದೆ. ಯಾಕಂದ್ರೆ ನಾಳೆ ಸಂತೋಷ ಆದ್ರೆ ತುಂಬಾ ಸಂತೋಷ ಆಯ್ತು. ಏನಂದ್ರೆ ಇದೇನು ಈ ಸತಿ ಎಲ್ಲ ನಾವು ನೋಡ್ತಿರೋದು ಕಾವೇರಿ ಇಶ್ಯೂಸ್ 2012ನೇ ಇಸ್ವಿಯಿಂದನೂ ನಾನು ರೈತ ಹೋರಾಟ ನೋಡಿದ್ದೀನಿ, ನಿಮ್ ಜೊತೆಲಿ ಇದ್ದೀನಿ. ಅದೆಲ್ಲ ಆಯ್ತಲ್ಲ, ಒಳ್ಳೆ ಸಂತೋಷ. ಆದ್ರೆ ಸಾಕಷ್ಟು ಸ್ವಚ್ಛಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಜವಾಬ್ದಾರಿ ನೀರಾವರಿ ಇಲಾಖೆಗೆ, ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ.